ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಬೆಂಗಳೂರಲ್ಲಿ ಈ ಆಟೋ ಡ್ರೈವರ್ಸ್ ಕೆಲವೊಬ್ರು ಬೈಕ್ ಟ್ಯಾಕ್ಸಿಗರು ಹಿಡಿದು ತೊಂದರೆ ಕೊಡ್ತಾ ಇದ್ದಾರೆ ರೋಡಲ್ಲಿ. ಅಲ್ಲಲ್ಲೇ ಕಿರಿಕ್ ಮಾಡೋದು, ಏನಕ್ಕೆ ಮಾಡ್ತಿದ್ಯಾ ವೈಟ್ ಬೋರ್ಡಲ್ಲಿ ನಾವು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲ ಹಂಗೆ ಅಂತ ಕಿರಿಕ್ ಮಾಡ್ತಾ ಇದ್ರು. ಇವಾಗ BMTC ಬಸ್ಗೂ ತೊಂದರೆ ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಬನ್ನಿ ವಿಡಿಯೋ ಹಾಕ್ತೀನಿ, ಅದು ನೋಡ್ಕೊಂಡ್ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಏನು? ಅಯ್ಯೋ ಕಸ ಅಯ್ಯೋ ತಲೆ ಕೆಡ್ಸ್ಕೊಳಲ್ಲ. ಯಾಕನ ನಮ್ಮ ಮನೆಯೇ ಬಿಡಲ್ಲ ತಲೆ ಕೆಡ್ಸ್ಕೊಳಕ್ಕೆ. ಅಡ್ಡ ಹೊಡೆಯೋಲ್ಲ. ಅಯ್ಯೋ ಆಗ್ಲಿ ಬಿಡಲ್ಲ. ಮಾಡು ಮಾಡು ಗುರು. ಅಲ್ಲ ನೀನೇ ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ಯಾ ಅಂತ ರೋಡ್ ಮಾಡಿ ಯಾರಿಗೋ ಅಂತಿದ್ಯಾ? ಯಾರಿಗೋ ಅಂತಿದ್ಯಾ? ಯಾರಿಗೋ ಅಂತಿದ್ಯಾ? ಅಲ್ಲ ಹೇಳಿದ್ದೀನಿ ನಾನು. ಅಲ್ಲ ಯಾರಿಗೋ ಅಂತಿದ್ಯಾ? ಏನಂತ ಬಂದು ಇಂಡಿಕೇಟರ್ ಹಾಕಿಲ್ಲ ಏನಿಲ್ಲ. ಅಲ್ಲಿ ಯಾಕೆ ರೋಡ್ ಬ್ಲಾಕ್ ಮಾಡೋದು? ನಾನೇ ಲೆಫ್ಟ್ ಬರ್ತಾ ಅಲ್ಲಿ ಅಲ್ಲಿ ರೋಡ್ ಯಾಕೆ ಬ್ಲಾಕ್ ಮಾಡೋದು? ಎಲ್ಲಿ ಮಾಡಿದ್ದು? ಎಲ್ಲಿ? ಅಲ್ಲೇ ನಿಮ್ಮ ನೋಡಿದ್ರಲ್ಲ ಸ್ನೇಹಿತರ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಯಾಕೆಂದರೆ ನಿಮಗೋಸ್ಕರ ಏನಾದ್ರು ಒಂದು ಹೊಸ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತಾ ಇರ್ತೀವಿ. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೋಸ್ಕರ ಯಾವುದೇ ಒಂದು ತಪ್ಪಾಗಿರ್ಬೋದು, ಸರಿಯಾಗಿದೆ, ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡಿ ಅಂತ ನಮ್ಮ ಕಡೆ ಒಂದು ಕಳಕಳವಿ ಮನವಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಡೆದಿರೋದು ಇಷ್ಟೇ. ಒಂದು BMTC ಬಸ್ ಮುಂದೆ ಹೋಗ್ತಾ ಇರುತ್ತೆ. ಅವ್ನು ಇಂಡಿಕೇಟರ್ ಹಾಕೊಂಡೆ ಲೆಫ್ಟ್ ತಿರುಗಿಸಿರ್ತಾನೆ. ಆಕ್ಚುಲಿ ಆಟೋ ಡ್ರೈವರ್ ಏಕಾಏಕಿ ಬಂದ್ಬಿಟ್ಟು ನೀನು ಇಂಡಿಕೇಟರ್ ಯಾಕೆ ಹಾಕಿಲ್ಲ ಹಂಗೆ ಅಂತ ರೋಡ್ ಬ್ಲಾಕ್ ಮಾಡಿ ಆ BMTC ಬಸ್ ಅವನಿಗೆ ಫುಲ್ ಅವಾಜು. ನೋಡಿದ್ರಲ್ಲ ವಿಡಿಯೋದಲ್ಲಿ, ಯಾವನ್ ಕರೆಸೋ ನಾನು ಕರೆಸ್ತೀನಿ ಹಿಂಗೆ ಇದ್ದೇ ಮಾತುಗಳು. ಬಾಯಿ ಬಿಟ್ಟರೆ ಅಮ್ಮ ಅಕ್ಕ ಇವೇ ಬರ್ತಾವೆ ಬಾಯಲ್ಲಿ. ಏನು ಇವರು ಕರೆದ್ಬಿಟ್ರೆ, ಫೋನ್ ಮಾಡಿಬಿಟ್ರೆ ಸಾಕು, 100 ಜನ 1000 ಜನ ರೌಡಿಗಳು ಬಂದುಬಿಡ್ತವೆ. ಆ ಥರ ಮಾತಾಡ್ತಾನೆ. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಆಟೋ ಡ್ರೈವರ್ ಅಂತ ರೂಲ್ಸೇ ಫಾಲೋ ಮಾಡ್ತಾಯಿಲ್ಲ, ಯೂನಿಫಾರ್ಮೇ ಹಾಕಿಲ್ಲ, ವಿತೌಟ್ ಯೂನಿಫಾರ್ಮಲ್ಲಿ ಆಟ ಓಡಿಸ್ತಿದ್ದಾನೆ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಇಲ್ಲಿಗಲ್ಲ ನೀನು ಯಾಕಪ್ಪ ರೂಲ್ಸ್ ಫಾಲೋ ಮಾಡಲ್ಲ, ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಹಾಕ್ಕೊಂಡು ಯಾಕೆ ಓಡಿಸ್ತಿದ್ಯಾ, ಎಲ್ಲ ಬೋರ್ಡ್ ರೂಲ್ಸ್ ಫಾಲೋ ಮಾಡಪ್ಪ ನೀನು, ಏನಕ್ಕೆ ರೂಲ್ಸ್ ಫಾಲೋ ಮಾಡಲ್ಲ ಹಿಂಗೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಇವರೇ ರೂಲ್ಸ್ ಫಾಲೋ ಮಾಡಲ್ಲ. ಇವತ್ತು ಆಟೋ ಓಡಿಸ್ಬೇಕಂದ್ರೆ ಎಷ್ಟು ರೂಲ್ಸ್ ಫಾಲೋ ಮಾಡಬೇಕು, ಯೂನಿಫಾರ್ಮ್ ಹಾಕಬೇಕು, ಇಂಡಿಕೇಟರ್ ಹಾಕಬೇಕು, ಎಲ್ಲೊಂದಲ್ಲೇ ಟರ್ನ್ ಮಾಡೋಂಗಿಲ್ಲ, ನೀಟಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಫಸ್ಟ್ ಆಫ್ ಆಲ್ ಇವರೇ ರೂಲ್ಸ್ ಫಾಲೋ ಮಾಡಲ್ಲ, ಕರೆಕ್ಟಾಗಿ ಹೋದಂಥ ಬಾಯಲ್ಲಿ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ, ಬಾಯಿಗೆ ಹೆಂಗೆ ಬರುತ್ತೆ ಹಂಗೆ ಮಾತಾಡ್ತಾರೆ. ಅದರಲ್ಲಿ ಬೇರೆಯವರಿಗೆಲ್ಲ ಹೇಳಕ್ಕೆ ಹೋಗ್ತಾರೆ. ತಪ್ಪು ಇವ್ರ ಕಡೆಯಲ್ಲೇ 1000 ಇದ್ದಾವೆ. ಇಂಥವ್ರಿಗೆಲ್ಲ ಫಸ್ಟ್ ಬುದ್ಧಿ ಕಲಿಸ್ಬೇಕಲ್ಲ ನಿಮ್ಮ ಸಂಘಟನೆಗಳು, ವಾರ್ನಿಂಗ್ ಕೊಡಬೇಕಲ್ವಾ? ಏನಪ್ಪ ನೀನು ಈ ಥರ ಮಾತಾಡ್ತಾ ಇದೀಯಾ, ಯೂನಿಫಾರ್ಮ್ ಹಾಕೊಂಡು ಆಟೋ ಓಡಿಸಪ್ಪ ನೀನು, ನಿಮ್ಮಂಥರಿಂದನೇ ಇವತ್ತು ಒಳ್ಳೆ ಆಟೋ ಡ್ರೈವರಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳ್ಬೇಕಲ್ಲ ನೀವು. ಎಲ್ಲಿ ಹೋದರೂ ರೋಡಲ್ಲಿ ಕಿರಿಕೆ ಬೆಂಗಳೂರಲ್ಲಿ. ಇವತ್ತು ಎಷ್ಟು ಜನ ನೋಡ್ತಾ ಇರ್ತೀವಿ ನಾವು ಬೆಂಗಳೂರಲ್ಲಿ, ಎಲ್ಲರಲ್ಲಿ ಒನ್ ವೇಲ್ ಹೋಗ್ತಾರೆ, ವಿತೌಟ್ ನೋ ಪಾರ್ಕಿಂಗ್ ಇರುತ್ತೆ, ಅಲ್ಲೇ ನಿಲ್ಲಿಸ್ಕೊಂಡು ನಿಂತ್ಕೊಂತಾರೆ. ಯಾರು ಕೈ ಹಾಕ್ಬಿಟ್ರೆ ಸಡನ್ ಅಂತ ಬ್ರೇಕ್ ಹೊಡೆದ್ಬಿಡ್ತಾರೆ, ಟರ್ನ್ ಇರಲ್ಲ ಅಲ್ಲಿ ಟರ್ನ್ ಹೊಡೆದ್ಬಿಡ್ತಾರೆ ಇಂಡಿಕೇಟರ್ ಆಗ್ತಾಗೆ. ಈ ಥರ ಸುಮಾರು ಘಟನೆಗಳು ಆಗ್ತಾ ಇರುತ್ತೆ ಕೆಲವೊಂದು ಆಟೋ ಡ್ರೈವರ್ಗಳಿದ್ದಾವೆ, ಇದರಿಂದನೇ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಆದರೆ ಇವೆಲ್ಲ ತಪ್ಪು ಮಾಡಿದ್ರು ಅವ್ರು ಒಪ್ಕೊಳಕ್ಕೆ ರದ್ದಿ ಇಲ್ಲ. ಏನಾರು ಕೇಳಿದ್ರೆ ಹೊಡೆಯೋಕ್ಕೆ ಬರ್ತಾರೆ. ರೌಡಿಸಮ್, ದಬ್ಬಾಳಿಕೆ, ಬಾಯಿಗೆ ಹೆಂಗೆ ಬರ್ತಾರೆ ಹಂಗೆ ಮಾತಾಡ್ತಾರೆ. ಒಂದು ಫೋನ್ ಹಾಕ್ಬಿಟ್ರೆ ಸಾಕು, ಇವರಿಂದ ಒಂದು 4-5 ಜನ ಬಂದುಬಿಡ್ತಾರೆ. ಇದರಿಂದ ಏನಾಗ್ತದೆ, ಇವತ್ತು ಕೆಲವೊಬ್ರು ಆಟೋ ಡ್ರೈವರ್ಸ್ಗಳು ತಂಟೆಗೆ ಹೋಗಲ್ಲ. ಕೆಲವ್ರಿಗೆ ಇವ್ರ ಹತ್ರ ಏನಾದ್ರು ಅವರೇ ತಪ್ಪು ಮಾಡಿರಲಿ ಪರವಾಗಿಲ್ಲ, ಕೇಳೋಕ್ಕಲ್ಲ, ಆಯ್ತಪ್ಪ ನಮ್ಮದೇ ತಪ್ಪು ನಡೀತು ಸಾರಿ ಅಂತ ಕೇಳ್ಬಿಟ್ಟು ಹೋಗ್ಬಿಡ್ತಾರೆ ಕೆಲವರು ಪಬ್ಲಿಕ್ಸ್ಗಳು. ಯಾಕಂದ್ರೆ ಇವ್ರ ಹತ್ರ ಯಾಕಪ್ಪ ಕಿರಿಕ್ ಮಾಡೋದು, ಏನಾದ್ರು ಹೇಳೋಕ್ಕಾಗ ಸುಮ್ಮನೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬರ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಎಷ್ಟೋ ಜನ ಹಂಗೆ ಸೈಲೆಂಟಾಗಿ ಹೋಗ್ತಾರೆ. ಅದನ್ನೇ ಒಂದು ಮಿಸ್ಯೂಸ್ ಮಾಡ್ಕೊಂಡು ಕೆಲವೊಂದು ಆಟೋ ಡ್ರೈವರ್ಗಳು ಈ ಥರ ಗಲಾಟೆ ಮಾಡೋದು. ನಾವೇನು ಮಾಡಿರೋ ಸರಿ, ನಮ್ಮದೇ ನಡೆಯುತ್ತೆ ಬಿಡು, ನಾವು ಫೋನ್ ಹಾಕಿರೋ 10 ಜನ ಬರ್ತಾರೆ ನಮಗೆ ಸಪೋರ್ಟ್ಗೆ ಅನ್ನೋ ಒಂದು ದುರಾಂಕಾರದಿಂದ ಇವತ್ತು ಕೆಲವೊಂದು ಆಟೋ ಡ್ರೈವರ್ಗಳು ಬೆಂಗಳೂರಲ್ಲಿ ಹಿಂಗೆ ಆಡ್ತಾರೆ. ಅಲ್ಲಿ ತಪ್ಪಿರೋದು ಆಟೋ ಡ್ರೈವರ್ದೇ. ಅಲ್ಲಿ ಯಾರೋ ಸುಮಾರು ಜನ ಬಸ್ ಹಿಂದೆ ಹೋಗ್ತಾ ಇದ್ದರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿದ್ದಾರೆ, ಬಸ್ ಅವ್ರದ್ದು ಏನೂ ತಪ್ಪಿಲ್ಲ, ಕರೆಕ್ಟಾಗಿ ಹೋಗ್ತಾ ಇದ್ರು, ಆಟೋ ಡ್ರೈವರ್ದೇ ನುಗ್ಗಿಬಿಟ್ಟಿದ್ದಾರೆ, ಮತ್ತು ಅವ್ರಿಗೆ ಬಾಯಿಗೆ ಹೆಂಗೆ ಬರ್ತಾ ಹಂಗೆ ಆವಾಜ್ ಆಗ್ತಾರೆ, ಕೆಟ್ಟ ಪದಗಳು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ಕೂಡ ಕೇಳಿದ್ರು. ವಿಡಿಯೋದಲ್ಲೇ ನೋಡಿರ್ತೀರ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಅಂತವ. ಏನಕ್ಕೆ ಹಿಂಗೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಇವ್ರಿಗೆ. ಈ ಥರ ಕಿರಿಕ್ ಮಾಡ್ಕೊಂಡು ಈ ಥರ ಎಲ್ಲ ಪಬ್ಲಿಕ್ಗೆ ತೊಂದರೆ ಕೊಡ್ತಾರಲ್ಲ ಅಂತವ. ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಇವರಿಗೆ. ಯಾರೋ ಒಂದಿಷ್ಟು ಜನ ಕೆಲವೊಂದಿಷ್ಟು ಜನ ಮಾಡೋ ತಪ್ಪಿಂದ ಇವತ್ತು ಎಲ್ಲ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತಾನೆ ಇರುತ್ತೆ ಪದೇ. ಎಷ್ಟು ಜನ ಬೈತಾರೆ ಇವತ್ತು ಪಬ್ಲಿಕ್ಸು. ಇವತ್ತೆಲ್ಲ ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಸುಮ್ಮನೆ ಗೋಳೋ ಅಂತಾರೆ. ನಿಮ್ಮಂಥರಿಂದನೇ ಈ ಥರ ಆಗೋದು. ನೀವು ಯಾರೋ 4 ಜನ ಮಾಡ್ತಿರೋ ಇದರಿಂದ, ಒಳ್ಳೆ ಆಟೋ ಡ್ರೈವರ್ಗೂ ಕೆಟ್ಟ ಹೆಸರೇ ನೀವು ಮಾಡೋ ಪ್ರಾಬ್ಲಮಿಂದವ. ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆಲ್ಲ ಬೈಕೊಂತಾರೆ ನಿಮ್ಮನ್ನು. ಏನಕ್ಕೆ ಬೈಕೊಂತಾರೆ ಅಂದರೆ ಒಳ್ಳೆಯವ್ರನ್ನ ಬೈಕೊಂತಾರೆ ಅವರು. ನೀವು ಯಾರೋ ಇರ್ತಾರೆ ಹಿಡಿದು ರೋಡಲ್ಲಿ ಅಡ್ಡ ಹಾಕೋದು ಬೈಯೋದು ಮಾಡ್ತಿರಲ್ವ, ಎಷ್ಟೋ ಜನ ಮುಂಚೆ ಎಲ್ಲ ಕಿರಿಕ್ ಮಾಡ್ತಾಯಿದ್ರಲ್ಲ, ಇದರಿಂದ ಒಳ್ಳೆ ಆಟೋ ಡ್ರೈವರ್ಗಳಿಗೂ ಬೈಕೊಂತಾರೆ. ಅವ್ರಿಗೂ ಬೆಲೆ ಇಲ್ಲ ನಿಮ್ಮಂಥರಿಂದವ. ಫಸ್ಟು ನೀವು ಕರೆಕ್ಟಾಗಿ ಸರಿ ಹೋಗಿ, ನೀವು ರೂಲ್ಸ್ ಫಾಲೋ ಮಾಡಿ. ಸರ್ಕಾರ ಒಂದು ಯೂನಿಫಾರ್ಮ್ ಅಂತ ಮಾಡಿದೆಯಲ್ಲ, ಯೂನಿಫಾರ್ಮ್ ಹಾಕೋಬೇಕು. ನೀವು ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತೀರಾ, ಅವೆಲ್ಲ ಇಲ್ಲಿಗಲ್ ಅಲ್ವಾ, ಅದೆಲ್ಲ ಯಾರು ಕೇಳೋಂಗಿಲ್ವಾ? ಎಷ್ಟು ಹೊಡಿತೀರ ಇವತ್ತು ಲಗೇಜು ಬೆಂಗಳೂರಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ? ಕೇಳೋರೇ ಇಲ್ಲ. SP ರೋಡಿಂದ ನೋಡಬೇಕು, ಪ್ರತಿನಿತ್ಯ ಕಸ್ಟಮರ್ನೇ ಹಾಕಲ್ಲ, ಟರ್ನ್ಗಟ್ಟಲೆ ತುಂಬ್ಕೊಂಡು ಹೋಗ್ತಿರೋ ಲಗೇಜ್ಗಳು. ನೀವೇನು ಮಾಡಿದ್ರು ಸರಿ, ಅದೇ ಬೈಕ್ ಟ್ಯಾಕ್ಸಿ ಮಾಡ್ಯಾರ ತಪ್ಪು.
ಇದು ಹೆಂಗೆ ಹೇಳಿ? ನ್ಯಾಯ ಅಂದಮೇಲೆ ಎಲ್ರಿಗೂ ಒಂದೇ ಅಲ್ವಾ? ಅದು ರೈಡರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ? ತ್ರೀ ವೀಲರ್ ಅವ್ರಂಗೆ ಲಗೇಜ್ ಆಟೋದ್ರಲ್ಲಿ ಎಲ್ಲೋ ಹೋಗ್ಬೇಕಂಗಾರೆ ನೀವೆಲ್ಲ ಲಗೇಜ್ ತುಂಬ್ಕೊಂಡು ಹೋಗ್ಬಿಟ್ರೆ ಅವರೆಲ್ಲ ಏನಾಗಬೇಕು? ಅವ್ರು ಕೇಳ್ಬೋದಲ್ವ ಹಂಗಾರೆ? ನಿಮ್ಮಲ್ಲೇ ಸಾವಿರ ತಪ್ಪಿದಾವೆ, ನೀವು ಸರಿಪಡಿಸ್ಕೊಳ್ಳಿ ಫಸ್ಟ್, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿ. ಯಾಕೆಂದ್ರೆ ಒಬ್ಬರ ಬಗ್ಗೆ ನಾವು ಒಂದು ಬೆಳ್ಳು ತೋರಿಸಿ ಮಾತಾಡ್ತಾ ಇದ್ದೀವಿ ಇನ್ನು ಮಿಕ್ಕಿರೋ 4 ಬೆಳ್ಳು ನಮ್ಮನ್ನೇ ನೋಡ್ತಾ ಇರುತ್ತೆ. ನಿಮ್ಮ ಕಡೆನೇ ಅಷ್ಟೊಂದು ತಪ್ಪಿದೆ, ಸರಿಪಡಿಸ್ಕೊಳಪ್ಪ ಅಂತ. ಅದಕ್ಕೋಸ್ಕರನೇ ಇನ್ನೊಬ್ಬರು ಬಗ್ಗೆ ಮಾತಾಡೋಕೆ ಮುಂಚೆ ಫಸ್ಟು ನಾವು ಕರೆಕ್ಟಾಗಿದ್ದೀವ, ನಾವು ಸರಿ ಇದೀವ ಅನ್ನೋದ ಯೋಚನೆ ಮಾಡಬೇಕು. ಏಕಾಏಕಿ ನೀವು ರೋಡಲ್ಲಿ ಶಿಕ್ಷೆ ಮೇಲೆಲ್ಲ ಜಗಳಕ್ಕೆ ಹೋಗ್ಬಿಟ್ರೆ ಹೆಂಗಾಗುತ್ತೆ ಹೇಳಿ? ಎಲ್ಲರೂ ಒಳ್ಳೆಯವರೇ ಇರಲ್ಲ. ಇನ್ನೊಬ್ರು ಏನಾದ್ರು ಶಾರ್ಟ್ ಟೆಂಪರ್ ಇರೋನು ಏನಾರು ಹೆಚ್ಚು ಕಮ್ಮಿ ತಿರುಗಿ ಹೊಡೆದ ಏನು ಮಾಡ್ತೀರ ಅವಾಗ ಹೇಳಿ? ಸುಮ್ಮನೆ ಗಲಾಟೆ ಗದ್ದಲ ಯಾಕೆ ಹೇಳಿ? ಸೈಲೆಂಟಾಗಿ ಕೆಲಸ ಮಾಡ್ಕೊಂಡೋಗಿ. ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕ್ ತೆಗಿತಾರೆ ರೋಡ್ಗಳಲ್ಲಿ ನಿಂತ್ಕೊಂಡು ಇಲ್ಬೇಕಲ್ಲೇನೆ. ಏನಾರು ಒಂಚೂರು ಆರ ನೋಡಿಯಂಗಿಲ್ಲ, ಎಲ್ಲರೂ ಒಬ್ಬರು ಸಿಡೋಣ ತಿರುಗಂಗಿಲ್ಲ, ಈ ಅಷ್ಟಕ್ಕೇ ಹೆಂಗಂದ್ರಂಗೆ ಬೈಯೋದು. ಬಾಯಿ ಬಿಟ್ಟರೆ ಒಳ್ಳೆ ಮಾತೇ ಬರಲ್ಲ. ಆ ವ್ಯಕ್ತಿನೂ ಅಷ್ಟೇ, ಬಾಯಿ ಬಿಟ್ಟರೆ ನೋಡೋದ ಅರೇ ಅಮ್ಮ ಅಕ್ಕ ಅಂತಾನೆ. ಏನು ಸಭ್ಯತೆ ಕಲ್ತಿದ್ದೀರ, ಏನು ಕತೆ ಒಂದು ಅರ್ಥ ಆಗಲ್ಲಪ್ಪ. ಫಸ್ಟು ಸಂಸ್ಕೃತಿ ಕಲೀರಿ, ಒಳ್ಳೆ ಮಾತಾಡೋದು ಕಲೀರಿ. ತಪ್ಪು ನಮ್ಮದೇ ನಾವೇ ಮಾಡಿರ್ಬೋದಿಲ್ಲ, ಬೇರೆ ಇನ್ನೊಬ್ಬರೇ ಮಾಡಿರ್ಬೋದು. ತಪ್ಪು ಎಲ್ಲಾಗಿದೆ ಅದನ್ನು ಒಂದು ಒಳ್ಳೆ ಮಾತಲ್ಲಿ ಸಮಾಧಾನ, ಈ ಥರ ಬರೋದು ರಾಂಗಪ್ಪ, ನೀನು ಬಂದಿದ್ದು ಸರಿ ಇಲ್ಲ, ಕರೆಕ್ಟಾಗಿ ಹೋಗಪ್ಪ ಅಂತ ಒಳ್ಳೆ ಮಾತಲ್ಲಿ ಹೇಳಿದರೆ ಆ ವ್ಯಕ್ತಿನೂ ಹೋಗ್ತಾನೆ, ನೀವು ಸರಿ ಹೋಗ್ತೀರ. ಅಷ್ಟೇ, ಮ್ಯಾಟ್ರೇ ಕ್ಲೋಸ್ ಆಗುತ್ತೆ. ಅದು ಬಿಟ್ಬಿಟ್ಟು ಒಂದು ಸಣ್ಣ ಸಿಲ್ಲಿ ಮ್ಯಾಟ್ರನ್ನ ಅದನ್ನೇ ಒಂದು ದೊಡ್ಡದು ಮಾಡ್ಕೊಂಡು ರೋಡಲ್ಲಿ ಜಗಳ ಮಾಡ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಎಲ್ರಿಗೂ ಕಿರಿಕಿರಿ ಮಾಡ್ಕೊಂಡು ಕುತ್ಕೊತೀರ. ಬೇರೆಯವ್ರಿಗೆಲ್ಲ ತೊಂದರೆ ಅಲ್ವಾ? ಎಲ್ಲೆಲ್ಲ ಎಮರ್ಜೆನ್ಸಿ ಹೋಗೋರು ಇರ್ತಾರೆ ಪಾಪ, ಅವ್ರಿಗೆಲ್ಲ ತೊಂದರೆ ಕೊಟ್ಟಂಗಾಗಲ್ಲ ನೀವು ನಿಮ್ಮ ಜಗಳದಲ್ಲಿ. ಫಸ್ಟು ಯೋಚನೆ ಮಾಡಬೇಕು ನೀವು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, 4 ಜನಕ್ಕೆ ಒಳ್ಳೇದಾಗಬೇಕು, ಒಳ್ಳೇದು ಮಾಡೋಕೆ ಆಗಿಲ್ಲ ಅಂದ್ರೂ ಕೆಟ್ಟದ್ದು ಮಾಡೋಕೆ ಹೋಗಬಾರ್ದು ಅನ್ನೋದು ಯೋಚನೆ ನಿಮ್ಮಲ್ಲಿ ಬರಬೇಕು ಫಸ್ಟು. ಆವಾಗಲೇ ಈ ಸಮಾಜ ಸರಿ ಹೋಗುತ್ತೆ. ಯಾವಾಗಲೂ ರೋಡಲ್ಲಿ ಕಿರಿಕಿರಿ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ರೆ ಏನು ಸಿಗುತ್ತೆ ನಿಮಗೆ ಇದರಿಂದ ಹೇಳಿ? ಸುಮ್ಮನೆ ಜನಗಳಿಂದ ಕೆಟ್ಟ ಹೆಸರು, ಎಲ್ಲ ಬೈಕೊಂತಾರೆ ನಿಮ್ಮನ್ನು. ಈಗಲೇ ಆಲ್ರೆಡಿ ಬ್ಯಾಡ್ ನೇಮ್ ಬಂದ್ಬಿಟ್ಟಿದೆ ನಿಮಗೆ. ಯಾರೋ ಒಂದಿಷ್ಟು ಜನ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ಮು. ಎಷ್ಟು ಜನ ನಿಮ್ಗೆ ಏನಾರು ಒಂದು ವೀಡಿಯೋ ಬಂದರೆ ನಿಮ್ಮ ಕಮೆಂಟ್ಸ್ಗಳು ನೋಡಿದ್ರೆ ಒಳ್ಳೆ ಒಂದು ಕಮೆಂಟ್ಸ್ ಹಾಕಲ್ಲ, ಹೆಂಗಂದ್ರೆ ಹಾಕಿರ್ತಾರೆ. ನೀವು ಮಾಡ್ತಕ್ಕಂಥ ತಪ್ಪಿಗೆ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಪಬ್ಲಿಕ್ಸ್ಗೆ. ಅದಕ್ಕೆ ಆ ಥರ ಕಮೆಂಟ್ಸ್ ಹಾಕೋದು. ಅದಕ್ಕೋಸ್ಕರ ಫಸ್ಟ್ ಇವೆಲ್ಲ ರೋಡಲ್ಲಿ ಕಿರಿಕ್ ಮಾಡೋದು, ಜಗಳ ಮಾಡೋದು ಇವೆಲ್ಲ ಬಿಟ್ಟು ಒಳ್ಳೆ ರೀತಿಲಿ ನೀವು ಮಾಡಿ ಡ್ಯೂಟಿನ. ಯಾರು ಕೇಳಲ್ಲ, ಯೂನಿಫಾರ್ಮ್ ಫಾಲೋ ಮಾಡಿ. ಹಂಗಾರೆ ಈಗ ವಿಡಿಯೋ ಮಾಡಿದ್ರೆ ಇದಕ್ಕೆಲ್ಲ ಬೇಜಾನ್ ಕಮೆಂಟ್ಸ್ ಬಂದ್ಬಿಡ್ತವೆ ನೆಗೆಟಿವ್ ಆಗಿ. ಏನೇ ಇದು ತಪ್ಪನ್ನ ತಪ್ಪು ಅಂತ ಹೇಳ್ತೀವಿ ಅಷ್ಟೇ, ನಾವೇನಿಲ್ಲ ಏನು ಸೇರಿಸ್ಕೊಂಡು ಹೇಳ್ತಾ ಇಲ್ಲ ಏನಿಲ್ಲ. ಲೈವ್ ಆಗಿ ವಿಡಿಯೋ ಇದೆ, ಜನ ನೋಡಿದ್ದಾರೆ, ಪಬ್ಲಿಕ್ಸ್ ನೋಡಿದ್ದಾರೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಗೊತ್ತಿರೋದ್ರ ಬಗ್ಗೆನೇ ಮಾತಾಡೋದು. ಅದಕ್ಕೆ ಹೇಳೋದು, ಎಲ್ಲರೂ ಒಂದು ತಪ್ಪಾದರೆ ಸರಿಪಡಿಸ್ಕೊಳ್ಳಿ. ಸಣ್ಣದನ್ನೇ ಚಿಕ್ಕದ್ರಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ದೊಡ್ಡದವ್ರಿಗೆ ಯಾಕೆ ಮಾಡ್ಕೊಂಡು ಹೋಗ್ತೀರೋ ರೋಡಲ್ಲಿ ಕಿರಿಕ್ ಮಾಡ್ಕೊಂಡು? ಎಷ್ಟು ಹೇಳಿದ್ರು ನೀವಂತೂ ಬುದ್ಧಿ ಕಲಿಯಲ್ಲ. ಅದು ಯಾವಾಗ ಚೇಂಜ್ ಆಗ್ತಿರೋ, ಯಾವಾಗ ಸರಿ ಆಗ್ತಿರೋ ಅರ್ಥನೇ ಆಗ್ತಾಯಿಲ್ಲ. ಯಾರೋ ಒಂದು 4 ಜನ ಮಾಡೋದ್ರಿಂದ ಎಲ್ಲರೂ ಕೆಟ್ಟ ಹೆಸರು ಬರ್ತಾಯಿದೆ ಇವತ್ತು. ಫಸ್ಟು ನಿಮ್ಮಂಥವ್ರು ಸರಿ ಹೋದರೆ ಮಾತ್ರನೇ ಒಳ್ಳೆ ಆಟೋ ಡ್ರೈವರ್ಸ್ಗಳಿಗೆ ಬೆಲೆ ಸಿಗುತ್ತೆ ನಾಳೆ ದಿನ. ಇಲ್ಲಾಂದರೆ ಸುಮ್ಮನೆ ಎಲ್ರಿಗೂ ಕೆಟ್ಟ ಹೆಸರೇ. ಓಕೆ, ಎಷ್ಟು ಹೇಳಿದ್ರು ವಿಡಿಯೋ ಮುಗಿಯಲ್ಲ. ಸುಮ್ಮನೆ ಹೇಳ್ಕೊಂಡು ಹೋದ್ರೆ ನಿಮ್ಮ ಬಗ್ಗೆ ಇನ್ನೂ 1000 ಇದ್ದಾವೆ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.